ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ನಂತರ ಅಂಜಲಿ ಅಂಬಿಗರ್ ಹತ್ಯೆಯಾಗಿತ್ತು. ಹತ್ಯೆಯ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪಕ್ಷಾತೀತವಾಗಿ ಹೋರಾಟ ಕೂಡ ನಡೆದು ಈಗ ಹಂತಕನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ತೆಂಗಿನಕಾಯಿ ಅವರು ನಮಸ್ಕಾರ. ನಿನ್ನೆ ಆಕ್ರೋಶ ಭರಿತರಾಗಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಪಕ್ಷಾತೀತವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದ ಬಗ್ಗೆ ಮಾತಾಡಿದ್ರಿ. ಈಗ ಹಂತಕನ ಅರೆಸ್ಟ್ ಆಗಿರೋದು ಮುಂದೆ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಫಸ್ಟ್ ರಿಯಾಕ್ಷನ್ ತಮ್ಮ ನೋಡಿ. ಇವತ್ತು ನಿನ್ನೆ ರಾತ್ರಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಆ ಹಂತಕನನ್ನು ಬಂಧಿಸಿವೆ ಅಂತಕ್ಕಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ಕೂಡ ವ್ಯಕ್ತಪಡಿಸಿದ್ದಾರೆ. KMCಲಿ ಅಡ್ಮಿಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಂಗೆ ಸಿಕ್ಕಿದೆ. ಎರಡನೇದು, ಇವತ್ತು ನಾವು ಯಾವಾಗಲೂ ಕೂಡ ಸಮಸ್ಯೆ ಇರೋದು ಈ ರೀತಿಯಾದಂಥ ಘಟನೆ ಆದಮೇಲೆ ಹಂತಕನ ಬಂಧಿಸಿದರೆ ಮುಗೀತು ಅನ್ನುವಂಥದ್ದಲ್ಲ. ನಾವು ಇದನ್ನು ಪ್ರಾರಂಭ ಇನ್ನೂ ಆಗಿರ್ತಕ್ಕಂಥದ್ದು. ಆದರೆ ಬಟ್ ಎಂಡ್ ಎಲ್ಲಿಗೆ ಅನ್ನುವಂಥದ್ದನ್ನು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನೇಹಾ ಹತ್ಯೆ ಆಯಿತು, 8 ದಿನಗಳಿಂದ ಹೋರಾಟ ಆಯಿತು, ಅದಾದಮೇಲೆ ಬಂಧಿಸುವಂಥದ್ದಾಯಿತು. ಇವತ್ತು ಅಂಜಲಿ ಹೋರಾಟ ಆಯಿತು, ಹೋರಾಟ ಮೇಲೆ ಇವತ್ತು 30-40 ಗಂಟೆಗಳಾದಮೇಲೆ ನೀವು ಬಂಧಿಸುವಂಥದ್ದು. ಬಟ್ ಎಂಡ್ ಎಲ್ಲಿಗೆ ಅನ್ನೋಂಥದ್ದು ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಈ ರೀತಿಯಾದಂಥ ಹಂತಕರನ್ನು ನಾವು ಕೇವಲ ಬಂಧಿಸ್ತೀವಿ, ನಾಳೆ ನೀವು ನ್ಯಾಯಾಂಗ ಕಸ್ಟಡಿಗೆ ತೊಗೊತೀರಿ, ಅದಾದಮೇಲೆ 15 ದಿವಸ ಆಗುತ್ತೆ, ಬೇಲ್ ಪ್ರೊಸೆಸಿಗೆ ಬಂದುಬಿಡ್ತಾರೆ ಅವ್ರು ಇಮಿಡಿಯೇಟಾಗಿ. ಆದರೆ ಇದರಿಂದ ಯಾವುದೋ ಒಂದು ತಾರ್ಕಿಕ ಅಂತ್ಯ ಕಾಣುವಂಥದ್ದು ಆಗುತ್ತೆ. ಸರ್, ಏನಾಗಬೇಕು ಆ್ಯಕ್ಚುಲಿ? ನೋಡಿ, ಒಂದು ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಇದಕ್ಕೆ ಈ ರೀತಿಯಾದಂಥ ಕಡಿವಾಣ ಹಾಕಬೇಕು. ಹುಬ್ಳಿಯಲ್ಲಿ ಈಗಾಗಲೇ ನಮಗೆ ಮಾಹಿತಿ ಇರತಕ್ಕಂಥ ಕಾರಣ ಅಂತಾರೆ ಮೇಜರಾಗಿ ಇವತ್ತು ಗಾಂಜಾದ್ದೇನು ಒಂದು ದೊಡ್ಡ ಜಾಲ ಇದೆ, ಅದರ ಜೊತೆಗೆ ಡ್ರಗ್ಸ್ಗಳದ್ದು ಏನೇನು ಜಾಲ ಇದೆ, ಆ ಜಾಲನೇ ಇದಕ್ಕೆ ಬಹುಮುಖ್ಯವಾಗಿಂಥ ಕಾರಣ ಅನ್ನುವಂಥದ್ದು ಇವತ್ತು ಅನೇಕ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಗೊತ್ತಾಗ್ತದೆ. ಹುಬ್ಬಳ್ಳಿಯಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಜಾಲ ವ್ಯಾಪಕವಾಗಿದೆಯಾ? ಹೌದು, ಡೆಫಿನೆಟ್ಲಿ ಇದ್ರ ಬಗ್ಗೆ ನೋ ಡೌಟ್ ಇದು ಭಾಳ ದೊಡ್ಡ ಜಾಲ ಇವತ್ತು ಆಗಿದೆ. ಇವತ್ತು ವಿದ್ಯಾರ್ಥಿಗಳು ಅದರ ದೆಸೆಯಿಂದ ಇವತ್ತು ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ರೀತಿಯಾದಂಥ ಘಟನೆಗಳನ್ನು ನಡೆದಾಗೂ ಕೂಡ ಅದರದೇ ಹಿನ್ನೆಲೆ ಅನ್ನುವಂಥದ್ದು ಅನೇಕ ಸಂದರ್ಭದಲ್ಲಿ ಬರ್ತಾ ಇದೆ. ಈಗ ಇದು ಮೂಲಕ ಕೈ ಹಾಕುವಂಥದ್ದಾಗಬೇಕು, ಮೂಲಕ ಇದನ್ನು ಕತ್ತರಿಸುವಂಥದ್ದಾದಾಗ ಮಾತ್ರ ಈ ರೀತಿಯಾದಂಥ ಘಟನಾವಳಿಗಳು ನಡೆಯೋದು ಬಂದಾಗ್ತವೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದರ್ವೈಸ್ ಇವತ್ತು ಇಷ್ಟು ಆಗ್ತಾಯಿದೆ ಅಂದರೆ ಜನರ ಅಭಿಪ್ರಾಯ ಪೊಲೀಸರು ಅನ್ನೋದು ಸಂಪೂರ್ಣ ನಿಷ್ಕ್ರಿಯರಾಗಿ ಹೋಗ್ಯಾರ ಅನ್ನುವಂಥ ಮಾತನ್ನು ಇಡೀ ಹುಬ್ಳಿ ಧಾರವಾಡ ಜನತೆ ಮಾತಾಡುವಂಥದ್ದು ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ಇದಕ್ಕೆ ಸರಿಯಾದಂಥ ದಿಟ್ಟ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಅಪರಾಧಿಗಳಿಗೆ ಸಮಸ್ಯೆ ಏನಾಗಿದೆ ಅಂದರೆ ಅವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋಂಥದ್ದು ಭಾಳ ಆಗಿಬಿಟ್ಟೈತಿ ಸ್ಪಷ್ಟತೆ ಅಂತಂದರೆ. ಕರ್ನಾಟಕದಾಗ ಹೆಂಗಂದರೆ ಅಪರಾಧಿಗಳಿಗೇನು ಭಯನೇ ಇಲ್ಲ ಅನ್ನೋಂಥದ್ದನ್ನು ಒಂದು ನಿಟ್ಟಿನಲ್ಲಿ ಇವತ್ತು ಸಾಕ್ತಾಯಿದೆ. ಯಾಕಂದರೆ ಇವತ್ತು ದೊಡ್ಡವರಾದವರಂಥವ್ರು ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಹೇಳಿಕೆಗಳನ್ನು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಾಗ ಅವ್ರಿಗಿನ್ನೂ ಪ್ರಚೋದನೆ ಸಿಗುತ್ತೆ. ಹಂಗೆ ನಮ್ಮನ್ನೇನು ಯಾರು ಮಾಡೋರಿಲ್ಲ ಅಂತಕ್ಕಂಥ ಭಾವನೆ ಒಳಗೆ ಇವತ್ತು ಕೃತ್ಯ ಮಾಡೋರು ಬರ್ತಾ ಇದ್ದಾರೆ. ಈಗ ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಬೇಕನ್ನೋದು ಆಗ್ರಹ ಮಾಡಿ. ಸರ್, ಹುಬ್ಬಳ್ಳಿ ಕ್ಷೇತ್ರದ ಮಹಿಳೆಯರನ್ನು ನಾನು ಮಾತಾಡಿಸ್ತಾ ಇದ್ದೆ. ಆತಂಕದಲ್ಲಿದ್ದೀವಿ, ಭಯ ಕಾಡ್ತಾ ಇದೆ ನಮಗೆ, ನಾವೀಗ ಮನೆಯಲ್ಲಿ ಹೆಣ್ಮಕ್ಳನ್ನ ಬಿಟ್ಟು ಹೋಗೋಕ್ಕೂ ಕಷ್ಟ ಆಗ್ತಾಯಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ಹುಬ್ಬಳ್ಳಿ ಶಾಸಕರಾಗಿ ತಾವು ಏನು ಆಗ್ರಹ ಮಾಡ್ತೀರಿ ಈ ವಿಚಾರವಾಗಿ? ನೋಡಿ, ಒಂದು ನೇಹಾ ಹತ್ಯೆ ಆದಂಥ ಸಂದರ್ಭದಲ್ಲಿ ಕಾಲೇಜಿಗೆ ನಾನು ಹೋಗಿದ್ದೆ. ಅವಾಗ ಆ ಸಂದರ್ಭದಲ್ಲಿ ಕೂಡ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ ಅನೇಕ ವಿದ್ಯಾರ್ಥಿಗಳು ಬಹಳಷ್ಟು ಭಯವನ್ನು ವ್ಯಕ್ತವನ್ನು ಪಡಿಸೋಂಥದ್ದಾಗಿತ್ತು. ಈಗ ಹೇಗೆ ಈ ರೀತಿಯಾದಂಥ ಕಾಲೇಜ್ ಕ್ಯಾಂಪಸ್ನಲ್ಲಿ ಆದ್ರೆ ಹೇಗೆ ಅಂತಕ್ಕಂಥ ಭಾವನೆಯಲ್ಲಿದ್ದರು. ಇವತ್ತು ಎರಡನೇದು, ಇವತ್ತು ಅಂಜಲಿ ಹತ್ಯೆ ಆದರೆ ಮನೆಯೊಳಗೆ ಬಂದು ಹೊಡೆದೋಗ್ಯಾರ ಅಂದರೆ ಇನ್ನೇನು ಸುರಕ್ಷತೆ ಐತೆ ಅನ್ನೋಂಥದ್ದನ್ನು ಭಾಳ ಮುಖ್ಯವಾಗ್ತಾಯಿದೆ. ಇವತ್ತು ಮಹಿಳೆಯರಿಗೂ ಕೂಡ ಅಷ್ಟೇ ಭಯವನ್ನು ಕಾಡುವಂಥದ್ದಾಗತ್ತೆ. ಸರ್ಕಾರ ಇದರ ಬಗ್ಗೆ ತೀಕ್ಷ್ಣವಾಗಿ ಕ್ರಮ ತೆಗೆದುಕೊಳ್ಳಬೇಕು. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಆಶ್ವಾಸನೆ ಕೊಡ್ತೇನೆ ನಮ್ಮ ಕ್ಷೇತ್ರದ ಜನರಿಗೆ, ಇಡೀ ಹುಬ್ಳಿ ಧಾರವಾಡ ಜನರಿಗೆ ಕೂಡ ಯಾರೂ ಭಯಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಅದನ್ನು ಕ್ರಮ ತಗೊಳ್ಳಿ. ಆದರೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ಹೋರಾಟವನ್ನು, ನಿರಂತರ ಹೋರಾಟವನ್ನು, ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಶಾಸಕನಾಗಿ ನಾನು ಮಾಡ್ತೇನೆ ಅನ್ನೋಂಥ ಆಗ್ರಹ ಮಾಡ್ತೇನೆ. ಸರ್, ಈ ಮರ್ಡರ್ ಹಿಂದೆನೂ ಡ್ರಗ್ಸು ಗಾಂಜಾ ಲಿಂಕ್ ಇದೆ ಅಂತ ತಮ್ಗೆ ಅನ್ಸುತ್ತೆ? ನೋಡಿ, 100% ಇದ್ದೇ ಇದರಲ್ಲಿ ಸರ್ಕಾರ ಸರಿಯಾದಂಥ ತನಿಖೆ ಮಾಡಬೇಕು. ಪೊಲೀಸ್ ಇಲಾಖೆ ಸರಿಯಾದಂಥ ತನಿಖೆ ಮಾಡಿದರೆ 100% ಇದರಲ್ಲಿ ಇದ್ದೇ ಇದೆ. ಯಾಕೆ ನನಗೆ ಈಗ ಅನೇಕ ಬೇರೆ ಬೇರೆ ಮಾಹಿತಿಗಳನ್ನು ತೆಗೆದುಕೊಂಡಾಗ ಈ ವ್ಯಕ್ತಿನೂ ಕೂಡ ಗಾಂಜಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಅನ್ನೋಂಥದ್ದು ಕೂಡ ಅನೇಕ ಬೇರೆ ಬೇರೆ ಬಲ್ಲ ಮೂಲಗಳನ್ನು ನಾವು ತೆಗೆದುಕೊಂಡಾಗ ಅನ್ನಿಸ್ತಾ ಇದೆ ಇವತ್ತು. ಹೀಗಾಗಿ ನೀವು ಗಾಂಜಾಕ್ಕೆ, ಡ್ರಗ್ಸ್ ಮಾಫಿಯಾಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ಇವತ್ತು ನೇಹಾ ಆಯಿತು, ಅಂಜಲಿ ಆಯಿತು, ನಾಳೆ ಇನ್ನೊಬ್ರು ಆಗ್ಬೋದು ಈ ರೀತಿ ಬಿಟ್ಟು ಹೋದರೆ. ಅದಕ್ಕೆ ಕಡಿವಾಣ ಅಂದರೆ ಶಾಶ್ವತ ಕಡಿವಾಣ ಹಾಕಬೇಕು. ಸುಮ್ಮನೆ 2 ದಿವಸ 3 ದಿವಸ ನಾವು ಸ್ಟ್ರೈಕ್ ಮಾಡಿದ್ವಿ, 2 ಜನ ಹಿಡಿದ್ವಿ, 1-2 ಕೇಸ್ ಮಾಡಿದ್ವಿ, ಅದರಿಂದ ಸೊಲ್ಯೂಷನ್ ಆಗೋಲ್ಲ. ಯು ಶುಡ್ ಟೇಕ್ ಪ್ರಾಪರ್ ಡಿಸಿಷನ್. ಅವಾಗ ಮಾತ್ರ ಇಂಥ ರೀತಿಯಾದಂಥ ಕೃತ್ಯಗಳನ್ನು ಮಾಡೋಂಥವ್ರಿಗೆ ಭಯ ಹುಟ್ಟಬೇಕು ಅಟ್ಲೀಸ್ಟ್ ನಿಮಗೆ. ಇಲ್ಲಾಂದರೆ ಇವತ್ತೇನಾಗಿದೆ, ಈ ರೀತಿಯಾದ ಮಾಡೋರಿಗೆ ಭಯನೇ ಇಲ್ಲ, ಯಾವ ರೀತಿಯೂ ಭಯ ಇಲ್ಲ. ಇವತ್ತು ಅವ್ರಿಗೆ ಆರಾಮಾಗಿ ಅಡ್ಡಾಡ್ತಾರೆ. ಅವ್ರು ಏನು ಮಾಡಿ 2 ದಿವಸ ಇದ್ವಿ, 4 ದಿವಸ ಹೊರಗೆ ಬರ್ತೇವೆ ಅಂತಕ್ಕಂಥ ವಾತಾವರಣದಲ್ಲಿ ಅವ್ರ ಅಪರಾಧಿಗಳಿದ್ದ ಕಾರಣಕ್ಕಾಗಿ ಇವು ಹೆಚ್ಚಿಗೆ ಆಗ್ತವೆ. ಇವತ್ತು ಯೋಗಿಯಲ್ಲಿ ನಾವು
ಯೋಗಿ ಮಾಡಲು ಅಥವಾ ಯು ಪಿ ಮಾಡಲು ಅಂತ ಹೇಳಿದಾಗ ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಬೇಜಾರಾಗಿದೆ, ನಾವು ಚೆನ್ನಾಗಿದ್ದೇವೆ ಅಂತೇಳಿ. ಅಲ್ಲಿ ಯಾಕೆ ಭಯ ಹುಟ್ಟಿಸಿದರು? ಇವತ್ತು ಆ ರೀತಿಯಾದ ಅಪರಾಧಿ ಕೃತ್ಯಗಳನ್ನು ಮಾಡಿದವ್ರನ್ನ ಏನು ಮಾಡಬೇಕು, ಆ ಸರಿಯಾದ ಕ್ರಮವನ್ನು ಇವತ್ತು ಅಲ್ಲಿ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಫ್ರೀ ಆಗಿ ಮಹಿಳೆ ರಾತ್ರಿ 12 ಗಂಟೆಗೆ ಅಡ್ಡಾಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಹಾಗಾದರೆ? ಹೀಗಾಗಿ ನಾವು ಯಾವುದೋ ಒಂದು ಮಾಡೆಲ್ ಹೇಳಿದಾಗ ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕು, ವಿನಾ ನೆಗೆಟಿವ್ ಆಗಿ ತೊಗೊಳೋಂಥದ್ದಲ್ಲ. ಅದಕ್ಕಿಂತ ಚೆನ್ನಾಗಿ ಮಾಡಿರಿ ನೀವು ಕರ್ನಾಟಕದವರು. ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹ ಮಾಡ್ತೀನಿ, ಅದಕ್ಕಿಂತ ಚೆನ್ನಾಗಿರತಕ್ಕಂಥ ಮಾಡೆಲ್ ಮಾಡಿರಿ. ಈ ರೀತಿಯಾದಂಥ ಕೃತ್ಯ ಮಾಡೋರಿಗೆ ಅನ್ನಿಸ್ಬೇಕು ನಾವು ಮಾಡಬಾರ್ದಪ್ಪ ಅನ್ನೋಂಥ ಭಯ ಬಂತಂದ್ರೆ ನಿಮ್ಮ ಮಾಡೆಲ್ನ ಬೇರೆ ಕಡೆ ಹೇಳುವಂಥ ಪ್ರಯತ್ನ ನಾವು ಮಾಡ್ತೇವೆ ಡೆಫಿನೆಟ್ಲಿ. ಸರ್, ಫೈನಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ವಿ, ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದೀವಿ ವಿಚಾರವಾಗಿ. ಅಂದರೆ ಹುಬ್ಬಳ್ಳಿಯಲ್ಲಿ ಮಹಿಳೆಯರು ಎಷ್ಟು ಸೇಫು, ಪೊಲೀಸ್ ಇಲಾಖೆ ಎಷ್ಟು ಗಸ್ತು, ಇದನ್ನ ಎಷ್ಟು ಇಂಟೆನ್ಷನ್ ಆಗಿ ತೊಗೊಂಡಿದೆ, ಸೀರಿಯಸ್ ಆಗಿ ತೊಗೊಂಡಿದೆ ಅಂತ. ಗಸ್ತಿನ ವಿಚಾರವಾಗಿ ಭದ್ರತೆಯ ಬಗ್ಗೆ ಬಹಳ ಆತಂಕ ಇದೆ, ಜೊತೆಗೆ ಮಹಿಳೆಯರಲ್ಲಿಯೇ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸೊ ಏನು ಆಗ್ರಹ ಮಾಡ್ತೀರಿ? ಹುಬ್ಬಳ್ಳಿ ಮಹಿಳೆಯರು ಸೇಫ್ ಆಗಿರ್ಬೇಕಂದ್ರೆ ತಮ್ಮ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ? ನೋಡಿ, ಇವತ್ತು ಫಸ್ಟು ಪೊಲೀಸ್ ಇಲಾಖೆ ತನ್ನ ಕಾರ್ಯವನ್ನು ತಾವು ಏನಿದೆ ಅನ್ನೋಂಥದ್ದು ಒಂದು ಖಡಕ್ ಅಂತ ಅಧಿಕಾರಿಗಳು ಇಲ್ಲ ಅಂತಲ್ಲ, ಕರ್ನಾಟಕದಲ್ಲಿ ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೆ ಅನೇಕ ಖಡಕ್ ಅಧಿಕಾರಿಗಳ ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರ ಹೆಸರು ಹೇಳಿದ್ರೆ ಈ ರೀತಿಯಾದಂಥ ಮಾಡೋರು ನಡುಕು ಹುಟ್ಟುವಂಥ ಕೆಲಸವನ್ನು ಮಾಡಿದಂಥ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ. ಈ ರಿಟೈರ್ಡ್ ಆಗಿ ಇಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆ ರೀತಿ ಪೊಲೀಸ್ ಇಲಾಖೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ತೋರಿಸುವಂಥ ಪ್ರಯತ್ನ ಆವಾಗ ಯಾವುದೇ ಮುಲಾಜಿಗೆ ಒಳಗಾಗಿ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಬಿಟ್ವಿ ಅನ್ನೋಂಥದ್ದನ್ನು ಆಗಬಾರ್ದು. ನೀವೇನದಿರಿ ಮಾಡಿರಿ, ಸತ್ಯಕ್ಕೆ ಏನು ಸತ್ಯ ಇದೆ ಆ ಸತ್ಯಕ್ಕೆ ಕಾಣುವಂಥ ಕೆಲಸ ಆಗಲಿ. ಆಟೋಮೆಟಿಕ್ಲಾಗಿ ಎಲ್ಲನೂ ತಾನು ತಹಬದಿಗೆ ಬರುತ್ತೆ. ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡು ಕೂಡ ಕೊಡಬೇಕು. ಅಧಿಕಾರಿಗಳು ಫ್ರೀ ಹ್ಯಾಂಡ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ನಾವೇನು ಪೊಲೀಸ್ ಇಲಾಖೆ ಅನ್ನೋಂಥ ತೋರಿಸ್ಬೇಕು. ಜನರಿಗೆ ವಿಶ್ವಾಸ ಬರಬೇಕಂದ್ರೆ ಇಲಾಖೆ ಮೊದಲು ಸರಿಯಾಗಿ ನಡ್ಕೊಳೋಂಥ ಕೆಲಸ ಆಗಬೇಕು. ಇವತ್ತು ಟ್ರಾನ್ಸ್ಫರ್ ಮಾಡೋ ಮುಂದೆ ಅನೇಕರು ಇವತ್ತು ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ರೆ ಏನು ಹೇಳ್ತಾರೆ, 10 ರೂಪಾಯಿ ಕೊಟ್ಟು, ಫಾರ್ ಎಕ್ಸಾಂಪಲ್ 10 ರೂಪಾಯಿ ಕೊಟ್ಟು ಬರ್ತಾರೆ, ಅವ್ರದ್ದು ಇಂಟೆನ್ಷನ್ ಏನು 12 ರೂಪಾಯಿ ಮಾಡ್ಕೊಂಡು ಹೋಗ್ಬೇಕು ಅವ ಇಲ್ಲಿಂದ ಅಂತೇಳಿ. ಹಾಗಾದ್ರೆ ಭದ್ರತೆ ಅನ್ನೋಂಥದ್ದು ಏನು ಉಳಿತು ನಿಮಗೆ? ಇಲಾಖೆಗೆ ಒಂದು ಮೈಂಡ್ಸೆಟ್ ಅನ್ನೋದು ಉಳಿಯಂಗಿಲ್ಲ. ಇಲಾಖೆ ನಾನು ಏನು ಮಾಡಬೇಕು ಅನ್ನೋಂಥದ್ದು ಆಗಲಾರ್ದ ಪರಿಸ್ಥಿತಿಯಲ್ಲಿ ಇವತ್ತು ಇಲಾಖೆ ಬಂತಂದ್ರೆ ಯಾರೂ ಕೂಡ ಎವ್ರಿಬಡೀಸ್ ಹೆಲ್ಪ್ಲೆಸ್ ಅನ್ನೋಂಥ ಮಾತನ್ನು ಇವತ್ತು ಮಾತಾಡ್ತಾರೆ. ಇವತ್ತು ಎಲ್ಲಿಗೆ ಬರ್ತಾಯಿದ್ದು ಹುಬ್ಬಳ್ಳಿ ಒಳಗೆ ನಿನ್ನೆ ಕಡೆ ತಾವು ನೋಡಿದ್ದೀರಿ ಎಲ್ಲ ಕಡೆ ನಡೆದಂಥ ಸಂದರ್ಭದಲ್ಲಿ ಜನ ಇವತ್ತು ಹೇಳಕ್ಕಾದ್ರೆ ಹಾಗಾದ್ರೆ ಕಾನೂನು ನಾವು ಕೈಗೆ ತೊಗೋಬೇಕನ್ನಂಥದ್ದೇಳಿ. ಜನ ಕಾನೂನನ್ನು ತಮ್ಮ ಕೈಗೆ ತೊಗೊಳೋಕ್ಕಿಂತ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀನಿ, ನಿಮ್ಮನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಜನರಿಗೆ ಕಾನೂನನ್ನು ಕೈಗೆ ತೊಗೊಳೋಂಥ ಪ್ರಸಂಗವನ್ನು ದಯವಿಟ್ಟು ತರಬೇಡ್ರಿ ಅನ್ನೋಂಥ ವಿನಂತಿ ನಾನು ಮಾಡ್ತೇನೆ. ಥ್ಯಾಂಕ್ ಯು ಶಾಸಕ. ಮಹೇಶ್ ನಂಗಿನಕಾರು ಹೇಳ್ತಾ ಇದ್ರು, ಹುಬ್ಬಳ್ಳಿಯ ಶಾಸಕರಾಗಿ ಹುಬ್ಬಳ್ಳಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ಎಗ್ಗಿಲ್ದೆ ಸಾಕ್ತಾ ಇದೆ, ಅದಕ್ಕಾಗಿ ಈ ರೀತಿಯ ದುರಂತಗಳು ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದರು. ಜೊತೆಗೆ ಮತ್ತೆ ಈ ರೀತಿಯ ದುರ್ಘಟನೆಗಳು ನಡೀಬಾರ್ದು ಅಂತಂದ್ರೆ ನಿರ್ಲಕ್ಷ್ಯದಿಂದ ಆಚೆ ಬನ್ನಿ ಅನ್ನುವಂಥ ಸಂದೇಶ ಕೊಟ್ಟರು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.